ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರು ನಗರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಂಗಳೂರು ನಗರದಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಜೊತೆಗೆ ಮಂಗಳೂರು ಹೊರವಲಯದಲ್ಲೂ ಕೂಡ ಭಾರಿ ಮಳೆ ಆಗ್ತಿರುವ ಕಾರಣವಾಗಿ ಅವಾಂತರಗಳು ಮೇಲೊಂದರಂತೆ ಕಂಡು ಬರ್ತಾ ಇರುವಂಥದ್ದು. ಮಂಗಳೂರಿನ ಹೊರವಲಯದ ಮರವೂರು ಸಮೀಪದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಮರವೂರಿನ 2 ಮನೆಗಳಿಗೆ ಇದೇ ರೀತಿಯಾದಂತಹ ನೀರು ನುಗ್ಗಿರುವಂಥದ್ದು ನೋಡ್ಬೋದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ನಿನ್ನೆ ಮತ್ತು ಇವತ್ತು ಮುಂಜಾನೆಯ ವೇಳೆಯಲ್ಲಿ ಭಾರಿ ಮಳೆಯಾಗಿತ್ತು. ಹೀಗಾಗಿ ವ್ಯಾಪಕವಾದಂಥ ಮಳೆಯ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇರುವಂಥದ್ದು. ಮರವೂರಿನ ಈ ಭಾಗದ ಮನೆಗಳು ಕೂಡ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ಸುತ್ತಲೂ ನೀರು ತುಂಬಿಕೊಂಡಿರುವಂಥದ್ದು ನೋಡ್ಬೋದು. ಮನೆ ನೀರು ತುಂಬಿಕೊಂಡು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು, ಮನೆಯ ಒಂದು ಭಾಗ ಅಲ್ಲಿಗೆ ಕುಸಿದು ಕೆಳಗೆ ಹೋಗಿರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಸದಾ ಈ ರೀತಿಯಾಗಿ ನೀರು ನಿಂತ ಕಾರಣದಿಂದಾಗಿ ಮನೆಯ ಒಂದು ಭಾಗ ಕುಸಿತದ ಆತಂಕವನ್ನು ಕೂಡ ಎದುರಿಸ್ತಾ ಇರುವಂಥ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಮನೆಯ ಹಿಂಭಾಗ ಒಂದು ರೀತಿಯಲ್ಲಿ ಜಗ್ಗಿದ ರೀತಿಯಲ್ಲಿ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಸದ್ಯ ಮನೆಯವರು ಬೇರೆ ಕಡೆ ಹೋಗಿರುವಂಥದ್ದು, ಅಂದರೆ ತಮ್ಮ ನೆಂಟರ ಮನೆಗೆ ಹೋಗಿರುವಂಥದ್ದು. ಹೀಗಾಗಿ ಸದ್ಯ ಈ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಈ ಮನೆಯ ಪಕ್ಕದ ಮನೆ ಏನಿದೆ, ಇಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಬೆಳಗಿನ ಜಾವ ಮೆಟ್ಟಿಲಿನ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿತ್ತು. ಸದ್ಯ ನೀರಿನ ಪ್ರಮಾಣ ಕಮ್ಮಿಯಾಗಿದೆ. ಆದರೆ ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನಿಂತಿರುವಂಥದ್ದು. ಅಂದರೆ ಮರವೂರಿನ ಈ ಭಾಗದಲ್ಲಿ ಈ ರೀತಿಯಾಗಿ ನೀರು ನಿಲ್ಲುವುದಕ್ಕೆ ಕಾರಣ ಏನಂದರೆ, ಈ ಮನೆಯ ಆ ಭಾಗದಲ್ಲಿ ಒಂದಷ್ಟು ಜಮೀನು ಇತ್ತು. ಆ ಜಮೀನಿಗೆ ಮಣ್ಣು ಹಾಕಿ ತುಂಬಿಸಿರುವ ಕಾರಣವಾಗಿ ಆ ಭಾಗದ ನೀರುಗಳೆಲ್ಲವೂ ಕೂಡ ಈ ಭಾಗಕ್ಕೆ ಹರಿದು ಈ ರೀತಿಯಾಗಿ ನೀರು ತುಂಬಿಕೊಳ್ತಾ ಇರುವಂಥದ್ದು. ಜೊತೆಗೆ ಇದೇ ಏನು ಮರವೂರಿನ ಪಕ್ಕದಲ್ಲೇ ಏನು ಫಲ್ಗುಣಿ ನದಿ ಕೂಡ ಹರಿಯುತ್ತೆ. ಹೀಗಾಗಿ ಈ ಭಾಗದಲ್ಲಿ ನೀರಿನ ಮಟ್ಟ ಒಂದಷ್ಟು ಏರಿಕೆಯಾಗಿ ಇರುವಂಥದ್ದು. ಒಂದಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮನೆಯ ಅಂಗಳದಲ್ಲಿ ಇದೇ ರೀತಿಯಾಗಿ ನೀರು ನುಗ್ಗಿ ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿರುವಂಥದ್ದು. ಸದ್ಯ ಏನು ಒಂದು ಮನೆಯವರು ಶಿಫ್ಟ್ ಆಗಿ ಬೇರೆ ಕಡೆ ಹೋಗಿದ್ದಾರೆ. ಆದರೆ ಈ ಮನೆಯವರು ಮೇಲ್ಭಾಗದಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ನಗರ ಭಾಗದಲ್ಲಿ ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇದೆ. ಒಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಕೂಡ ಸೃಷ್ಟಿ ಆಗಿರುವಂಥದ್ದು. ಮತ್ತು ಒಂದಷ್ಟು ಚರಂಡಿ ವ್ಯವಸ್ಥೆಗಳು ಸರಿಯಾಗಿಲ್ಲದ ಕಾರಣವಾಗಿ ರಸ್ತೆಗಳಲ್ಲೂ ಕೂಡ ನೀರು ನುಗ್ಗಿ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ತೊಡಕು ಉಂಟಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರು ನಗರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಂಗಳೂರು ನಗರದಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಜೊತೆಗೆ ಮಂಗಳೂರು ಹೊರವಲಯದಲ್ಲೂ ಕೂಡ ಭಾರಿ ಮಳೆ ಆಗ್ತಿರುವ ಕಾರಣವಾಗಿ ಅವಾಂತರಗಳು ಮೇಲೊಂದರಂತೆ ಕಂಡು ಬರ್ತಾ ಇರುವಂಥದ್ದು. ಮಂಗಳೂರಿನ ಹೊರವಲಯದ ಮರವೂರು ಸಮೀಪದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಮರವೂರಿನ 2 ಮನೆಗಳಿಗೆ ಇದೇ ರೀತಿಯಾದಂತಹ ನೀರು ನುಗ್ಗಿರುವಂಥದ್ದು ನೋಡ್ಬೋದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ನಿನ್ನೆ ಮತ್ತು ಇವತ್ತು ಮುಂಜಾನೆಯ ವೇಳೆಯಲ್ಲಿ ಭಾರಿ ಮಳೆಯಾಗಿತ್ತು. ಹೀಗಾಗಿ ವ್ಯಾಪಕವಾದಂಥ ಮಳೆಯ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇರುವಂಥದ್ದು. ಮರವೂರಿನ ಈ ಭಾಗದ ಮನೆಗಳು ಕೂಡ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ಸುತ್ತಲೂ ನೀರು ತುಂಬಿಕೊಂಡಿರುವಂಥದ್ದು ನೋಡ್ಬೋದು. ಮನೆ ನೀರು ತುಂಬಿಕೊಂಡು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು, ಮನೆಯ ಒಂದು ಭಾಗ ಅಲ್ಲಿಗೆ ಕುಸಿದು ಕೆಳಗೆ ಹೋಗಿರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಸದಾ ಈ ರೀತಿಯಾಗಿ ನೀರು ನಿಂತ ಕಾರಣದಿಂದಾಗಿ ಮನೆಯ ಒಂದು ಭಾಗ ಕುಸಿತದ ಆತಂಕವನ್ನು ಕೂಡ ಎದುರಿಸ್ತಾ ಇರುವಂಥ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಮನೆಯ ಹಿಂಭಾಗ ಒಂದು ರೀತಿಯಲ್ಲಿ ಜಗ್ಗಿದ ರೀತಿಯಲ್ಲಿ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಸದ್ಯ ಮನೆಯವರು ಬೇರೆ ಕಡೆ ಹೋಗಿರುವಂಥದ್ದು, ಅಂದರೆ ತಮ್ಮ ನೆಂಟರ ಮನೆಗೆ ಹೋಗಿರುವಂಥದ್ದು. ಹೀಗಾಗಿ ಸದ್ಯ ಈ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಈ ಮನೆಯ ಪಕ್ಕದ ಮನೆ ಏನಿದೆ, ಇಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಬೆಳಗಿನ ಜಾವ ಮೆಟ್ಟಿಲಿನ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿತ್ತು. ಸದ್ಯ ನೀರಿನ ಪ್ರಮಾಣ ಕಮ್ಮಿಯಾಗಿದೆ. ಆದರೆ ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನಿಂತಿರುವಂಥದ್ದು. ಅಂದರೆ ಮರವೂರಿನ ಈ ಭಾಗದಲ್ಲಿ ಈ ರೀತಿಯಾಗಿ ನೀರು ನಿಲ್ಲುವುದಕ್ಕೆ ಕಾರಣ ಏನಂದರೆ, ಈ ಮನೆಯ ಆ ಭಾಗದಲ್ಲಿ ಒಂದಷ್ಟು ಜಮೀನು ಇತ್ತು. ಆ ಜಮೀನಿಗೆ ಮಣ್ಣು ಹಾಕಿ ತುಂಬಿಸಿರುವ ಕಾರಣವಾಗಿ ಆ ಭಾಗದ ನೀರುಗಳೆಲ್ಲವೂ ಕೂಡ ಈ ಭಾಗಕ್ಕೆ ಹರಿದು ಈ ರೀತಿಯಾಗಿ ನೀರು ತುಂಬಿಕೊಳ್ತಾ ಇರುವಂಥದ್ದು. ಜೊತೆಗೆ ಇದೇ ಏನು ಮರವೂರಿನ
ಪಕ್ಕದಲ್ಲೇ ಏನು ಫಲ್ಗುಣಿ ನದಿ ಕೂಡ ಹರಿಯುತ್ತೆ. ಹೀಗಾಗಿ ಈ ಭಾಗದಲ್ಲಿ ನೀರಿನ ಮಟ್ಟ ಒಂದಷ್ಟು ಏರಿಕೆಯಾಗಿ ಇರುವಂಥದ್ದು, ಒಂದಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಮನೆಯ ಅಂಗಳದಲ್ಲಿ ಇದೇ ರೀತಿಯಾಗಿ ನೀರು ನುಗ್ಗಿ ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿರುವಂಥದ್ದು. ಸದ್ಯ ಏನು ಒಂದು ಮನೆಯವರು ಶಿಫ್ಟ್ ಆಗಿ ಬೇರೆ ಕಡೆ ಹೋಗಿದ್ದಾರೆ, ಆದರೆ ಈ ಮನೆಯವರು ಮೇಲ್ಭಾಗದಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ, ನಗರ ಭಾಗದಲ್ಲಿ ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇದೆ. ಒಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಕೂಡ ಸೃಷ್ಟಿ ಆಗಿರುವಂಥದ್ದು ಮತ್ತು ಒಂದಷ್ಟು ಚರಂಡಿ ವ್ಯವಸ್ಥೆಗಳು ಸರಿಯಾಗಿಲ್ಲದ ಕಾರಣವಾಗಿ ರಸ್ತೆಗಳಲ್ಲೂ ಕೂಡ ನೀರು ನುಗ್ಗಿ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ತೊಡಕು ಉಂಟಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರು ನಗರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಂಗಳೂರು ನಗರದಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಜೊತೆಗೆ ಮಂಗಳೂರು ಹೊರವಲಯದಲ್ಲೂ ಕೂಡ ಭಾರಿ ಮಳೆ ಆಗ್ತಿರುವ ಕಾರಣವಾಗಿ ಅವಾಂತರಗಳು ಮೇಲೊಂದರಂತೆ ಕಂಡು ಬರ್ತಾ ಇರುವಂಥದ್ದು. ಮಂಗಳೂರಿನ ಹೊರವಲಯದ ಮರವೂರು ಸಮೀಪದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಮರವೂರಿನ 2 ಮನೆಗಳಿಗೆ ಇದೇ ರೀತಿಯಾದಂಥ ನೀರು ನುಗ್ಗಿರುವಂಥದ್ದು ನೋಡ್ಬೋದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ನಿನ್ನೆ ಮತ್ತು ಇವತ್ತು ಮುಂಜಾನೆಯ ವೇಳೆಯಲ್ಲಿ ಭಾರಿ ಮಳೆಯಾಗಿತ್ತು. ಹೀಗಾಗಿ ವ್ಯಾಪಕವಾದಂಥ ಮಳೆಯ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇರುವಂಥದ್ದು. ಮರವೂರಿನ ಈ ಭಾಗದ ಮನೆಗಳು ಕೂಡ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು, ಸುತ್ತಲೂ ನೀರು ತುಂಬಿಕೊಂಡಿರುವಂಥದ್ದು ನೋಡ್ಬೋದು. ಮನೆ ನೀರು ತುಂಬಿಕೊಂಡು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು, ಮನೆಯ ಒಂದು ಭಾಗ ಅಲ್ಲಿಗೆ ಕುಸಿದು ಕೆಳಗೆ ಹೋಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಸದಾ ಈ ರೀತಿಯಾಗಿ ನೀರು ನಿಂತ ಕಾರಣದಿಂದಾಗಿ ಮನೆಯ ಒಂದು ಭಾಗ ಕುಸಿತದ ಆತಂಕವನ್ನು ಕೂಡ ಎದುರಿಸ್ತಾ ಇರುವಂಥ ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಮನೆಯ ಹಿಂಭಾಗ ಒಂದು ರೀತಿಯಲ್ಲಿ ಜಗ್ಗಿದ ರೀತಿಯಲ್ಲಿ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ಸದ್ಯ ಮನೆಯವರು ಬೇರೆ ಕಡೆ ಹೋಗಿರುವಂಥದ್ದು, ಅಂದರೆ ತಮ್ಮ ನೆಂಟರ ಮನೆಗೆ ಹೋಗಿರುವಂಥದ್ದು. ಹೀಗಾಗಿ ಸದ್ಯ ಈ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಈ ಮನೆಯ ಪಕ್ಕದ ಮನೆ ಏನಿದೆ, ಇಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಬೆಳಗಿನ ಜಾವ ಮೆಟ್ಟಿಲಿನ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿತ್ತು. ಸದ್ಯ ನೀರಿನ ಪ್ರಮಾಣ ಕಮ್ಮಿಯಾಗಿದೆ, ಆದರೆ ಮನೆಯ ಅಂಗಳ ಪೂರ್ತಿ ಇದೇ ರೀತಿಯಾಗಿ ನೀರು ನಿಂತಿರುವಂಥದ್ದು. ಅಂದರೆ ಮರವೂರಿನ ಈ ಭಾಗದಲ್ಲಿ ಈ ರೀತಿಯಾಗಿ ನೀರು ನಿಲ್ಲುವುದಕ್ಕೆ ಕಾರಣ ಏನಂದರೆ, ಈ ಮನೆಯ ಆ ಭಾಗದಲ್ಲಿ ಒಂದಷ್ಟು ಜಮೀನು ಇತ್ತು, ಆ ಜಮೀನಿಗೆ ಮಣ್ಣು ಹಾಕಿ ತುಂಬಿಸಿರುವ ಕಾರಣವಾಗಿ ಆ ಭಾಗದ ನೀರುಗಳೆಲ್ಲವೂ ಕೂಡ ಈ ಭಾಗಕ್ಕೆ ಹರಿದು ಈ ರೀತಿಯಾಗಿ ನೀರು ತುಂಬಿಕೊಳ್ತಾ ಇರುವಂಥದ್ದು. ಜೊತೆಗೆ ಇದೇ ಏನು ಮರವೂರಿನ ಪಕ್ಕದಲ್ಲೇ ಏನು ಫಲ್ಗುಣಿ ನದಿ ಕೂಡ ಹರಿಯುತ್ತೆ. ಹೀಗಾಗಿ ಈ ಭಾಗದಲ್ಲಿ ನೀರಿನ ಮಟ್ಟ ಒಂದಷ್ಟು ಏರಿಕೆಯಾಗಿ ಇರುವಂಥದ್ದು, ಒಂದಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಮನೆಯ ಅಂಗಳದಲ್ಲಿ ಇದೇ ರೀತಿಯಾಗಿ ನೀರು ನುಗ್ಗಿ ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿರುವಂಥದ್ದು. ಸದ್ಯ ಏನು ಒಂದು ಮನೆಯವರು ಶಿಫ್ಟ್ ಆಗಿ ಬೇರೆ ಕಡೆ ಹೋಗಿದ್ದಾರೆ, ಆದರೆ ಈ ಮನೆಯವರು ಮೇಲ್ಭಾಗದಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ, ನಗರ ಭಾಗದಲ್ಲಿ ಅತ್ಯಧಿಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಾ ಬರ್ತಾ ಇದೆ. ಒಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಕೂಡ ಸೃಷ್ಟಿ ಆಗಿರುವಂಥದ್ದು ಮತ್ತು ಒಂದಷ್ಟು ಚರಂಡಿ ವ್ಯವಸ್ಥೆಗಳು ಸರಿಯಾಗಿಲ್ಲದ ಕಾರಣವಾಗಿ ರಸ್ತೆಗಳಲ್ಲೂ ಕೂಡ ನೀರು ನುಗ್ಗಿ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ತೊಡಕು ಉಂಟಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.